ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನಂತ್ ಜೋಗಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು SBI ಬ್ಯಾಂಕಿನ ಹಣ ಕಟ್ಟುವ ಚಲನನ್ನು ಯಾವ ರೀತಿಯಾಗಿ ಬರೆಯುವುದು ಅಂತ ನೋಡೋಣ. ಇದು ಕೌಂಟರ್ ಫೈಲ್, ಹಾಗೆಯೇ ಪಕ್ಕದಲ್ಲಿರುವಂಥದ್ದು ಪೇ ಸ್ಲಿಪ್ ಅಂತ ಹೇಳ್ತೇವೆ. ಕೌಂಟರ್ ಫೈಲ್ನಲ್ಲಿ ಏನೇನೆಲ್ಲ ಬರಿಬೇಕಾಗ್ತದೆ ಎನ್ನುವಂಥ ಮಾಹಿತಿಯನ್ನು ಮೊದಲು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಣ ಕಟ್ಟುವಂತಹ ಚಲನ್. ಇದರಲ್ಲಿ ಮೊದಲನೇದಾಗಿ ನೀವು ದಿನಾಂಕವನ್ನು ನಮೂದು ಮಾಡಬೇಕಾಗ್ತದೆ, ಅಂದರೆ ಡೇಟನ್ನು ಬರೀಬೇಕಾಗ್ತದೆ. ನಂತರ ನೀವು ಹಣ ಕಟ್ಟುವಂತಹ ಖಾತೆ ಸಂಖ್ಯೆಯನ್ನು ಈ ಒಂದು ಬಾಕ್ಸಲ್ಲಿ ಬರೀಬೇಕು. ಖಾತೆದಾರರ ಹೆಸರನ್ನು ಈ ಜಾಗದಲ್ಲಿ ನಮೂದು ಮಾಡಿ, ಹಾಗೆ ಅವರ ಮೊಬೈಲ್ ನಂಬರನ್ನು ಬರೆಯಿರಿ. ಮತ್ತು ಈ ಬಾಕ್ಸಲ್ಲಿ ಎಷ್ಟು ಹಣ ಕಟ್ತಾ ಇದ್ದೀರಿ ಅದನ್ನು ನಂಬರಲ್ಲಿ ಬರೆಯಿರಿ, ಮತ್ತು ಅದರ ಕೆಳಗಡೆ ಅಕ್ಷರದಲ್ಲಿ ಬರೆಯಿರಿ. ಈಗ ಚಲನನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಒಮ್ಮೆ ಬರೆದು ತೋರಿಸ್ತೇನೆ ನೋಡಿ. ಕೌಂಟರ್ ಫೈಲ್ ಇದು ಈಗ ಬರಿತಾ ಇರುವಂಥದ್ದು. ಡೇಟ್ ಅನ್ನುವಂಥ ಜಾಗದಲ್ಲಿ ನೀವು ಯಾವ ದಿನಾಂಕದಲ್ಲಿ ಹಣ ಕಟ್ತಾ ಇದ್ದೀರಿ ಆ ದಿನಾಂಕವನ್ನು ನಮೂದು ಮಾಡಿ. ಅಕೌಂಟ್ ನಂಬರ್ ಬರೀಲಿಕ್ಕೆ ಕೊಟ್ಟಿರುವಂತಹ ಜಾಗದಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿರುವಂತಹ ಪೂರ್ತಿ ಖಾತೆ ಸಂಖ್ಯೆಯನ್ನು ಸರಿಯಾಗಿ ಚಿತ್ತಿಲ್ಲದೆ ಬರೆಯಿರಿ. ನಾನಿಲ್ಲಿ ಸಂಪೂರ್ಣವಾಗಿ ಖಾತೆ ಸಂಖ್ಯೆಯನ್ನು ಬರೆದು ತೋರಿಸಿದ್ದೇನೆ. ಅದೇ ಥರ ನೀವು ಸಹ ನಿಮ್ಮ ಖಾತೆ ಸಂಖ್ಯೆಯನ್ನು ಬರೆಯಿರಿ. ಮತ್ತು ಆ ಖಾತೆ ಯಾರ ಹೆಸರಿನಲ್ಲಿದೆ ಅವರ ಹೆಸರನ್ನು ನೀವು ಅಲ್ಲಿ ಬರೀಬೇಕು. ಮತ್ತು ಖಾತೆದಾರರ ಮೊಬೈಲ್ ನಂಬರ್ ಅಥವಾ ಹಣ ಕಟ್ಟಲು ಬ್ಯಾಂಕಿಗೆ ಹೋಗಿರುವವರ ಮೊಬೈಲ್ ನಂಬರನ್ನು ಈ ಜಾಗದಲ್ಲಿ ನಮೂದಿಸಬೇಕು. ಯಾಕೆ ಅಂತ ಮತ್ತೆ ಹೇಳ್ತೇನೆ. ನಂಬರ್ನಲ್ಲಿ ನೀವು ಕಟ್ಟುತ್ತಿರುವಂಥ ಹಣವನ್ನು ಬರೆಯಬೇಕು. ನೋಡಿ, 1,000 ರೂಪಾಯಿ ಅಂತ ಬರೆದಿದ್ದೇನೆ. ಹಾಗೆ ಅದನ್ನು ಅದರ ಕೆಳಗಡೆ ಅಕ್ಷರದಲ್ಲಿ ಬರೆಯಬೇಕು. ಇದಾದ ನಂತರ ನೋಡಿ ಸ್ನೇಹಿತರೆ, ಅಲ್ಲಿ ಮೊಬೈಲ್ ನಂಬರನ್ನು ಯಾಕೆ ಬರೀಬೇಕು ಅಂತ ಹೇಳಿದ್ದೀನಿ ಅಂತ ಅಂದರೆ, ಒಂದು ವೇಳೆ ನೀವು ಕಟ್ಟಿರುವಂಥ ಹಣ ಡಿನಾಮಿನೇಷನಲ್ಲಾಗಲಿ ಅಥವಾ ಹಣದಲ್ಲಿ ನೋಟಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಅಥವಾ ಹೆಚ್ಚು ಹಣ ಕೊಟ್ಟಿದ್ದರೆ ಅಥವಾ ಕಡಿಮೆ ಹಣ ಕೊಟ್ಟಿದ್ದರೆ ಅದರ ಮಾಹಿತಿಯನ್ನು ಬ್ಯಾಂಕ್ ಸಿಬ್ಬಂದಿಗಳು ನಿಮಗೆ ನೀಡುತ್ತಾರೆ. ಈ ಜಾಗದಲ್ಲಿ ನೀವು ಒಂದು ವೇಳೆ ಯಾವುದಾದರೂ ಬ್ಯಾಂಕ್ ಚೆಕ್ಕನ್ನು ಕಲೆಕ್ಷನ್ನಿಗೆ ಹಾಕ್ತಾ ಇದ್ದೀರಿ ಅಂದರೆ ಇಲ್ಲಿ ಚೆಕ್ಕಿನ ಇನ್ಫಾರ್ಮೇಷನ್ ಮತ್ತು ಎಷ್ಟು ಮೊತ್ತದ ಚೆಕ್ಕನ್ನು ಡೆಪಾಸಿಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾಹಿತಿಯನ್ನು ಬರೀಬೇಕಾಗ್ತದೆ. ಈಗ ಪೇ ಸ್ಲಿಪ್ಪಲ್ಲಿ ಯಾವೆಲ್ಲ ಮಾಹಿತಿಯನ್ನು ಬರೀಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ದಿನಾಂಕವನ್ನು ನಮೂದು ಮಾಡಿ. ಹೆಚ್ಚಿನದಾಗಿ ನೀವು ಕೌಂಟರ್ ಫೈಲಲ್ಲಿ ಯಾವ ಮಾಹಿತಿಯನ್ನು ಬರೆದಿದ್ದೀರಿ ಅದೇ ಮಾಹಿತಿಗಳನ್ನು ಇಲ್ಲಿ ಬರೀಬೇಕಾಗ್ತದೆ. ಅದರ ಒಮ್ಮೆ ಅದನ್ನು ನೋಡಿ. ದಿನಾಂಕವನ್ನು ನೀವು ಬರೆದ ನಂತರ ಅಕೌಂಟ್ ನಂಬರನ್ನು ಬರೆಯಲಿಕ್ಕೆ ನೀಡಿರುವಂತಹ ಬಾಕ್ಸಲ್ಲಿ ನಿಮ್ಮ ಖಾತೆ ಸಂಖ್ಯೆಯನ್ನು ಪಾಸ್ ಪುಸ್ತಕದಲ್ಲಿ ಇರುವ ಹಾಗೆ ನಮೂದಿಸಿ. ಮತ್ತು ಗಮನಿಸಿ, ಕೌಂಟರ್ ಫೈಲಲ್ಲಿ ಬರೆದಿರುವಂಥ ಖಾತೆ ಸಂಖ್ಯೆ ಮತ್ತು ಪೇ ಸ್ಲಿಪ್ಪಲ್ಲಿ ಬರೆದಿರುವಂಥ ಖಾತೆ ಸಂಖ್ಯೆ, ಹೆಸರು ಹಾಗೆಯೇ ಮೊಬೈಲ್ ನಂಬರ್ ಒಂದೇ ಆಗಿರಬೇಕು. ಎರಡು ಕಡೆ ನೀವು ಬೇರೆ ಬೇರೆ ಮಾಹಿತಿಯನ್ನು ಬರೆದರೆ ನಿಮ್ಮ ಖಾತೆಗೆ ಹಣ ಜಮಾ ಮಾಡುವಲ್ಲಿ ವಿಳಂಬ ಆಗ್ತದೆ. ಯಾಕಂದರೆ ಸರಿಯಾದ ಒಂದು ಮಾಹಿತಿಯನ್ನು ನೀವು ನೀಡಬೇಕಾಗ್ತದೆ. ನಂತರ ಹಣವನ್ನು ಅಕ್ಷರದಲ್ಲಿ ಬರೆಯಿರಿ. ಹಾಗೆ ಅಲ್ಲಿ ನಂಬರಲ್ಲಿ ಕೂಡ ಬರೀಲಿಕ್ಕೆ ಆಪ್ಷನ್ ಇದೆ. ನಂಬರಲ್ಲಿ ಕೂಡ ನೀವು ಕಟ್ತಾ ಇರುವಂಥ ಹಣವನ್ನು ಬರೆಯಿರಿ. ಹಾಗೆಯೇ ಈ ಒಂದು ಬಾಕ್ಸಲ್ಲಿ ನೀವು ಡಿನಾಮಿನೇಷನನ್ನು ಬರೀಬೇಕಾಗ್ತದೆ. ಡಿನಾಮಿನೇಷನ್ ಅಂದರೆ ಹಣ ಯಾವುದನ್ನು ನೀವು ಕಟ್ತಾ ಇದ್ದೀರಾ, ಯಾವ ನೋಟನ್ನು ಕಟ್ತಾ ಇದ್ದೀರಾ. ಉದಾಹರಣೆಗೆ 500 ರೂಪಾಯಿ ಹಣವನ್ನು ನೀವು ಕಟ್ತಾ ಇದ್ದೀರಾ ಅಂದರೆ 500 ರೂಪಾಯಿ, 200 ರೂಪಾಯಿದು ಕಟ್ತಾ ಇದ್ದೀರಾ ಅಂದರೆ 200, 100 ರೂಪಾಯಿಯ ನೋಟನ್ನು ಜಮಾ ಮಾಡ್ತಾ ಇದ್ದೀರಾ ಅಂದರೆ 100 ರೂಪಾಯಿ. ಯಾವ ಹಣ ಅಥವಾ ಯಾವ ನೋಟು ಎಷ್ಟು ನಂಬರಲ್ಲಿ ನೀವು ಕಟ್ತಾ ಇದ್ದೀರಿ. ಉದಾಹರಣೆಗೆ ನಾನು ಇಲ್ಲಿ 500 ರೂಪಾಯಿದು ಒಂದು, 200 ರೂಪಾಯಿದು ಒಂದು, 100 ರೂಪಾಯಿದು ಎರಡು, ಹಾಗೆ 20 ರೂಪಾಯಿಯ 10 ನೋಟುಗಳನ್ನು ಕಟ್ತಾ ಇದ್ದೇನೆ. ಎಲ್ಲವೂ ಸೇರಿ 1,000 ರೂಪಾಯಿ ಆಯಿತು. ಕಟ್ಟಿದ ನಂತರ ಡೆಪಾಸಿಟರ್ ಜಾಗದಲ್ಲಿ ಹಣ ಕಟ್ಟುತ್ತಿರುವಂಥವರು ನಿಮ್ಮ ಸಹಿಯನ್ನು ಮಾಡಬೇಕಾಗ್ತದೆ. ಇಲ್ಲಿಯೂ ಮತ್ತೆ ನಿಮಗೆ ಮೇಲ್ಭಾಗದಲ್ಲಿ ಮೊಬೈಲ್ ನಂಬರನ್ನು ಬರೀಲಿಕ್ಕೆ ಒಂದು ಆಪ್ಷನನ್ನು ನೀಡಿದ್ದಾರೆ. ಅಲ್ಲಿ ಸಹ ನೀವು ಮೊಬೈಲ್ ನಂಬರನ್ನು ಬರೀಬೋದು. ಒಮ್ಮೆ ಏನೆಲ್ಲ ಮಾಹಿತಿಯನ್ನು ಬರೀಬೇಕು ಅಂತ ನೋಡೋಣ. ಮೊದಲನೇದಾಗಿ ದಿನಾಂಕ, ನಂತರ ಖಾತೆ ಸಂಖ್ಯೆ,
ಖಾತೆದಾರರ ಹೆಸರು, ಹಾಗೆ ಮೊಬೈಲ್ ನಂಬರಲ್ಲಿ ಕಟ್ಟುತ್ತಿರುವಂಥ ಹಣ, ಹಾಗೆ ಅಕ್ಷರದಲ್ಲಿ ಅದನ್ನು ಬರೆಯುವಂಥದ್ದು ಕೌಂಟರ್ ಫೈಲಲ್ಲಿ. ಹಾಗೆ ಅಲ್ಲಿ ನೀವು ಸಹಿಯನ್ನು ಸಹ ಮಾಡ್ಕೊಳ್ಬೇಕಾಗ್ತದೆ. ಸೊ ಹಾಗೆ ಇಲ್ಲಿ ಡಿನಾಮಿನೇಷನ್ ಯಾವ್ಯಾವ ನೋಟನ್ನು ಕಟ್ತಾ ಇದ್ದೀರಾ ಅಂತ ಬರೀಬೇಕು. ಖಾತೆ ಸಂಖ್ಯೆ, ಮೊಬೈಲ್ ನಂಬರ್, ಅಕ್ಷರದಲ್ಲಿ ಕಟ್ಟುತ್ತಿರುವ ಹಣ ಮತ್ತು ನಂಬರಲ್ಲಿ, ಹಾಗೆಯೇ ಮೊಬೈಲ್ ನಂಬರ್ ಮತ್ತು ಡೆಪಾಸಿಟರ್ ಸಹಿಯನ್ನು ಮಾಡಬೇಕು. ಆದಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.